ಇನ್ನು ದುಬೈ ಏರ್ಪೋರ್ಟ್ ನಲ್ಲಿ ನಟಿ ರನ್ಯಾ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ಲು. ಯಾವ ರೀತಿ ಸ್ಮಗಲ್ ಮಾಡಬೇಕು, ಚಿನ್ನವನ್ನ ಅಕ್ರಮವಾಗಿ ತರೋದು ಹೇಗೆ. ಏರ್ಪೋರ್ಟ್ ನ ವಾಶ್ರೂಮ್ ನಲ್ಲಿ ಕುಳಿತು ರನ್ಯಾ ಇದಕ್ಕೆ ಸ್ಕೆಚ್ ಹಾಕ್ತಾಳೆ. ಯೂಟ್ಯೂಬ್ ನೋಡಿ ಚಿನ್ನವನ್ನ ಮರೆಮಾಚುವುದಕ್ಕೆ ಪ್ಲಾನ್ ಗಳನ್ನ ಮಾಡ್ಕೊಳ್ತಾಳೆ. ಯಾವ ರೀತಿ ತಗೊಂಬಂದ್ರೆ ನಾನು ಸಿಕ್ಕಾಕೊಳ್ಳೋದಿಲ್ಲ, ಯಾವ ರೀತಿ ತಗೊಂಬಂದ್ರೆ ಆ ಸೆಕ್ಯೂರಿಟಿ ಸಿಸ್ಟಮ್ ನಿಂದ ನಾನು ಪಾರಾಗಬಹುದು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬ್ ಅಲ್ಲಿ ನೋಡಿ ಅನಂತರ ಚಿನ್ನವನ್ನ ಸೊಂಟದಲ್ಲಿ, ಕಾಲಲ್ಲಿ, ಜೊತೆಗೆ ಶೂ ಸೋಲ್ ಒಳಗಡೆ ಈ ರೀತಿಯಾಗಿ ಇಟ್ಕೊಂಡ್ ಬಂದಿದ್ಲು. ಸದ್ಯ DRI ಅಧಿಕಾರಿಗಳು ತಮ್ಮ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾದ್ರೆ ಏರ್ಪೋರ್ಟ್ ನ ವಾಶ್ರೂಮ್ ನಲ್ಲಿ ರನ್ಯಾ ಮಾಡ್ತಾ ಇದ್ದಿದ್ದೇನು, ಚಿನ್ನವನ್ನ ಯಾರ ಕಣ್ಣಿಗೂ ಬೀಳದೆ ಇರೋ ಹಾಗೆ ಅಕ್ರಮವಾಗಿ ತರುವುದಕ್ಕೆ ಆಕೆ ಮಾಡ್ತಾ ಇದ್ದಂತಹ ಪ್ಲಾನ್ ಯಾವ ರೀತಿಯಾಗಿತ್ತು, ಅದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಆಗ್ಲೇ DRI ಅಧಿಕಾರಿಗಳ ಕಸ್ಟಡಿಯಲ್ಲಿ ಆಕೆ ಹೇಳಿದ್ದೇನು ಅನ್ನೋದನ್ನ ಗಮನಿಸಿದ್ವಿ. ನನಗೆ ಹೆದರಿಸಿದ್ರು, ಬೆದರಿಸಿದ್ರು, ನನಗೆ ಭಯ ಪಡಿಸಿದ್ರು, ಟ್ಯಾಪ್ ಮಾಡಿದ್ರು, ಬ್ಲಾಕ್ ಮೇಲ್ ಮಾಡಿದ್ರು ಅನ್ನುವಂತಹ ರೀಸನ್ ಗಳನ್ನ DRI ಅಧಿಕಾರಿಗಳ ಮುಂದೆ ಕೊಟ್ಟಿದ್ಲು. ಆಕೆಯ ತಂದೆಯೇ DGP ಇದ್ರು. ಅಷ್ಟು ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ ಅಂತಂದ್ರೆ ಅವರ ರಕ್ಷಣೆಗೆ ಹೋಗೋದಕ್ಕೆ ಆಕೆಗೆ ಅವಕಾಶ ಆಯಿತು. ಬಟ್ ಅದ್ಯಾವುದನ್ನು ಕೂಡ ಮಾಡಿಲ್ಲ. ಒಟ್ನಲ್ಲಿ ಸ್ಟೇಟ್ಮೆಂಟ್ ಅನ್ನಂತೂ ಕೊಟ್ಟಿದ್ದಾಳೆ, ನನ್ನ ಹೆದರಿಸಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಚಿನ್ನವನ್ನ ಯಾವ ರೀತಿ ತಗೊಂಡ್ ಬರ್ತಾ ಇದ್ಲು? ವಾಶ್ರೂಮ್ ನಲ್ಲಿ ಕೂತ್ಕೊಂಡು ಸ್ಕೆಚ್ ಅನ್ನ ಹಾಕ್ತಾ ಇದ್ಲಂತೆ. ಎಲ್ಲಿ? ಏರ್ಪೋರ್ಟ್ ನ ವಾಶ್ರೂಮ್ ನಲ್ಲಿ. ಕೈ ಚಿನ್ನ ಸಿಕ್ಕಂತಹ ನಂತರದಲ್ಲಿ ಕೆಜಿ ಚಿನ್ನವನ್ನ ಹಿಡ್ಕೊಂಡು ಏರ್ಪೋರ್ಟ್ಗೆ ಬಂದಿದ್ಲು ರನ್ಯಾ ರಾವ್. 14 kg 200 ಗ್ರಾಂನಷ್ಟು ಚಿನ್ನ ಆಕೆಯ ಬಳಿ ಇತ್ತು. ಒಟ್ಟು 12 ಗೋಲ್ಡ್ ಬಿಸ್ಕೆಟ್ಗಳು. ಏರ್ಪೋರ್ಟ್ಗೆ ಬಂದು ಸೀದಾ ಆಕೆ ಸೇರ್ಕೊಳ್ತಾ ಇದ್ದಿದ್ದು ಏರ್ಪೋರ್ಟ್ ನ ವಾಶ್ರೂಮ್ಗೆ. ಅಲ್ಲಿ ಹೋಗಿ ಮಾಡ್ತಾ ಇದ್ದಿದ್ದೇನು? ಸೇಫೆಸ್ಟ್ ಪ್ಲೇಸ್ ಏರ್ಪೋರ್ಟ್ ನ ವಾಶ್ರೂಮ್ ಅಂತ ಹೇಳಿ ಅಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ಲು. ಅಲ್ಲಿ ಹೋದ ಮೇಲೆ ಚಿನ್ನವನ್ನ ಮರೆಮಾಚೋದು ಹೇಗೆ? ಬ್ಯಾಗ್ ನಲ್ಲಿ ಇಟ್ಕೊಳ್ಳೋದಾ, ಜಾಕೆಟ್ ನಲ್ಲಿ ಹಾಕೊಳ್ಳೋದಾ, ಎಲ್ಲಿ ಸಿಕ್ಕಿಸ್ಕೊಂಡು ಬರಬೇಕು, ಎಲ್ಲಿ ಹಾಕೊಂಡ್ರೆ, ಎಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಆ ಚಿನ್ನ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ, ಅದನ್ನ ತಿಳ್ಕೊಳ್ಳೋಕೆ ಆಕೆ ಮಾಡಿದ್ದೇನು ಅಂದ್ರೆ ಯೂಟ್ಯೂಬ್ ನಲ್ಲಿ ಆಕೆ ಚಿನ್ನವನ್ನ ಮರೆಮಾಚೋದು ಹೇಗೆ ಅಂತ ಹೇಳಿ ಸರ್ಚ್ ಮಾಡಿ ಅದರಲ್ಲಿ ಒಂದಿಷ್ಟು ವಿಡಿಯೋಗಳಿರ್ತಾವಲ್ಲ, ಆ ವಿಡಿಯೋಗಳನ್ನ ನೋಡ್ಕೊಂಡು ಚಿನ್ನವನ್ನ ಹೇಗ್ ತಾನ್ ಭಾರತಕ್ಕೆ ತಗೊಂಡ್ ಬರ್ಲಿ ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿದ್ಲಂತೆ ಇದೇ ರನ್ಯಾ ರಾವ್. ದುಬೈ ಏರ್ಪೋರ್ಟ್ ನ ವಾಶ್ರೂಮ್ ನಲ್ಲಿ ಕೂತ್ಕೊಂಡು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಅನ್ನ ನೋಡಿ ಚಿನ್ನ ಮರೆಮಾಚುವ ಬಗ್ಗೆ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಾಳೆ. ಕ್ರೇಪ್ ಬ್ಯಾಂಡೇಜ್ ಅನ್ನ ಸುತ್ತಕೊಳ್ಳೋದು ಹೇಗೆ ಅಂತಾನು ಕೂಡ ತನ್ನ ಮೊಬೈಲ್ ನಲ್ಲಿ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದಾಳೆ ಇದೇ ರನ್ಯಾ ರಾವ್. 12 ಗೋಲ್ಡ್ ಬಿಸ್ಕೆಟ್ ನ ಎಲ್ಲೆಲ್ಲಿ ಇಟ್ಕೊಂಡು ಬರಬೇಕು, ಅದನ್ನ ಹೇಗೆ ಫಿಕ್ಸ್ ಮಾಡ್ಕೊಂಡು ಬರಬೇಕು, ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಯೂಟ್ಯೂಬ್ ನಲ್ಲಿ ಕಂಪ್ಲೀಟ್ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದಾಳೆ. ಅಲ್ಲಿರುವಂತಹ ವಿಡಿಯೋಸ್ ನ ನೋಡಿ ಎಲ್ಲಾ ಪ್ಲಾನ್ ಮಾಡಿಕೊಂಡು ಏರ್ಪೋರ್ಟ್ ಒಳಗೆ ರನ್ಯಾ ಎಂಟ್ರಿಯನ್ನ ಕೊಟ್ಟಿದ್ದು ಏರ್ಪೋರ್ಟ್ ವಾಶ್ರೂಮ್ ನಿಂದ. ಅದಾದ ಬಳಿಕ ಆಕೆ ಆ ಚಿನ್ನವನ್ನ ತನ್ನ ಸೊಂಟದ ಭಾಗಕ್ಕೆ ಆ ಕ್ರೇಪ್ ಬ್ಯಾಂಡೇಜ್ ಮೂಲಕ ಫಿಕ್ಸ್ ಮಾಡಿಕೊಂಡು ಅದಾದ ನಂತರ ಕಾಲಿನಲ್ಲಿ ಜೊತೆಗೆ ಶೂನಲ್ಲೂ ಕೂಡ ಆ ಬಿಸ್ಕೆಟ್ನ, ಗೋಲ್ಡ್ ಬಿಸ್ಕೆಟ್ನ ಇಟ್ಕೊಂಡ್ ಬಂದಿದ್ದಾಳೆ. ಬಟ್ ಈ ಬಾರಿ ಆಕೆಯ ಗ್ರಹಚಾರ ಕೆಟ್ಟಿತ್ತು. DRI ಅಧಿಕಾರಿಗಳು ಆಕೆಗೋಸ್ಕರನೇ ಆಕೆಯನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡೋಕೆ ಅಂತಾನೆ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಕಾಯ್ತಾ ಇದ್ರು. ಆಕೆಯನ್ನ ಅರೆಸ್ಟ್ ಮಾಡಿದ್ರು. ಈಗ ಒಂದೊಂದಾಗಿ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂತ ಮಾಹಿತಿ ಹೊರಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.